ಭಾರತಕ್ಕೆ ಮತ್ತೆ ಬೆಂಬಲವನ್ನು ಘೋಷಿಸಿದೆ ಅಮೆರಿಕ. ಯಾವ ಪ್ರಮಾಣದಲ್ಲಿ ಏನು ಅಂತ ನೋಡೋಣ. ಭಾರತಕ್ಕೆ ಶಸ್ತ್ರ ತ್ಯಜಿಸಿ ಅಂತ ಹೇಳೋದಕ್ಕಾಗಲ್ಲ, ಇದು ಅಮೆರಿಕದವರ ಅಭಿಪ್ರಾಯ. ಪಾಕಿಸ್ತಾನದ ವಿಚಾರದಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡಲ್ಲ. ಸೊ ಈ ಹಂತದಲ್ಲಿ ನಾವು ಮಧ್ಯಸ್ಥಿಕೆಯನ್ನು ವಹಿಸಲ್ಲ ಅಂತ ಅಮೆರಿಕದವರು ಹೇಳಿದ್ದಾರೆ. ಆಮೇಲೆ ನೀವು ಶಸ್ತ್ರ ತ್ಯಜಿಸಿ ಅಂತ ನಾವು ಭಾರತಕ್ಕೆ ಹೇಳಕ್ ಬರಲ್ಲ ಅಂತಂದ್ರೆ ಅಲ್ಲಿಗೆ ನೀವು ಯುದ್ಧವನ್ನು ಮುಂದುವರಿಸ್ಬೋದು, ನಾವು ಇಂಟರ್ಫಿಯರ್ ಆಗಲ್ಲ, ನಮ್ಮ ಇಂಟರ್ಫಿಯರೆನ್ಸ್ ಇರಲ್ಲ ಅಂತಕ್ಕಂಥದ್ದನ್ನು ಈಗ ಅಮೆರಿಕ ಹೇಳಿರ್ತಕ್ಕಂಥದ್ದು. ಇದು ಕೂಡ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತು. ಬಟ್ ಚಕ್ರವರ್ತಿ ಸೂಲಿಬೆಲೆ ಹೇಳ್ತಾ ಇದ್ದಂಗೆ ಎಷ್ಟು ಪ್ರೊಲಾಂಗ್ ಆಗುತ್ತೆ ಯುದ್ಧ, ಅಷ್ಟು ಕೂಡ ಭಾರತ ವಿರೋಧಿ ಶಕ್ತಿಗಳು ಒಗ್ಗೂಡುವಂತಹ ಸಾಧ್ಯತೆ ಇದೆ ಅಂತ ಪ್ರಕಾಶ್ ಪಾಟೀಲ್ರ ಮಾತಾಡಿಸ್ಬಿಡ್ತೀನಿ. ಪ್ರಕಾಶ್ ಪಾಟೀಲ್ ಅವರೇ, ಇಸ್ಲಾಮಾಬಾದ್ ಮೇಲೆ ಯಾವ ಯುದ್ಧದಲ್ಲೂ ಕೂಡ ಭಾರತ ದಾಳಿ ಮಾಡಿರಲಿಲ್ಲ. ಬಟ್ ಈ ಸಾರ್ತಿ ಫಸ್ಟ್ ಟೈಮ್ ಇಸ್ಲಾಮಾಬಾದನ್ನು ರೀಚ್ ಆಗಿದ್ದೀವಿ ನಾವು ಅಂತಂದರೆ ನಮ್ಮ ಶಕ್ತಿ ಸಾಮರ್ಥ್ಯಗಳು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇಷ್ಟಾದ ಮೇಲೂ ಕೂಡ ಪಾಕಿಸ್ತಾನ ಭಾರತವನ್ನು ಕೆಣಕೋ ಕೆಲಸವನ್ನು ಮಾಡ್ತಾ ಇದೆಯಲ್ಲ, ಅವರ ಹುಟ್ಟುಗುಣನೇ ಹಾಗೆ ಅಂತನಾ ಹೇಗೆ? ಪಾಕಿಸ್ತಾನದ ಹುಟ್ಟುಗುಣ ಮೊದಲಿಂದ ನೋಡ್ರಿ 71 ಏನು ಲಡಾಯಿ ಆದ ನಂತರ ಅವ್ರ ಮನುಷ್ಯನಾಗ ಏನಿದೆ, ನಾವು ಭಾರತದ ಮೇಲೆ ಏನೋ ಮಾಡ್ರ ಇವ್ರು ಸುಮ್ಮ ಇರ್ತಾರೋ, ಏನು ಮಾಡೋಕ್ಕಾಗೋದಿಲ್ಲ, ಇವ್ರ ಅಷ್ಟು ಶಕ್ತಿ ಇಲ್ಲ ಅನ್ನೋದವ್ರು ಒಂದು ಮಾನಸಿಕತೆ ತಿಳ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ಏನು ಮಾಡಿದಾರೋ, ಅವ್ರ ಆರ್ಮಿದಿಂದ ಅಥವಾ ಅವ್ರ ಡಿಫೆನ್ಸ್ದಿಂದ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋದಿಲ್ಲ. ಅವರು ಕಾಯ್ಕೊಂಡಿದ್ದು ಟೆರರಿಸ್ಟ್ನ, ಅವ್ರನ್ನ ಸಾಕಿದ್ದು ಟೆರರಿಸ್ಟ್ನ ಸಾಕಿದ್ದು, ಅವ್ರನ್ನಲ್ಲಿ ಗ್ರೂಪ್ ಆಗಿ ಕಳಿಸಿ ಇದು ಇಂಥವೆಲ್ಲ ಸಣ್ಣ ಪುಟ್ಟ ಒಳಗೆ ಗದ್ದಲ ಮಾಡಿಸೋದು, ನಮ್ಮ ಒಳಗೆ ನ್ಯಾಯ ಹಚ್ಚಿಸೋದು, ಇಂಥವು ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರು ಡೈರೆಕ್ಟಾಗಿ ಅವರಿಗೆ ಅಟ್ಯಾಕ್ ಮಾಡೋದಿಲ್ಲ ಅವರು. ಆದರೆ ಇಂಥ ಒಳಗಿನ ಮೇಲೆ ಏನು ಮಾಡ್ತಾ ಇದ್ದಾರೋ, ಆದರೆ ಇನ್ನೂ ತನಕ ಮಾಡ್ರಿ. ಆದರೆ ಇನ್ನು ಇಲ್ಲಿಂದ ಮುಂದೆ ಅವ್ರು ಏನು ಮಾಡಕ್ಕೆ ಬರ್ತಾರೋ ಅದು ಸಾಧ್ಯ ಆಗೋದು ಕಠಿಣ ಇದೆ. ಯಾಕಂದ್ರೆ ಈಗಿನ ಭಾರತ್ ಅಷ್ಟು ಸ್ಟ್ರಾಂಗ್ ಇದೆ. ಮತ್ತು ನಮ್ಮ ಭಾರತದಲ್ಲಿ ಸೈಂಟಿಸ್ಟ್ ಭಾಳಷ್ಟು ಜನ ಇದ್ದಾರೆ. ಅವ್ರನ್ನ ಸ್ವಲ್ಪ ಹೊರಗೆ ತೆಗಿಬೇಕು, ಅವ್ರಿಗೊಂದು ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಯಾವ ಥರದ ಇನ್ನು ಸಾಮಗ್ರಿಗಳನ್ನ ತಯಾರು ಮಾಡಬೇಕು, ಯಾವ ಥರದಿಂದ ಇಕ್ವಿಪ್ಮೆಂಟ್ಗಳು ಹೊಸ ಇಕ್ವಿಪ್ಮೆಂಟ್ಗಳು ತಯಾರು ಮಾಡಬೇಕು ಅನ್ನೋದೊಂದು ಸೈಂಟಿಸ್ಟ್ ಕೂಡ ಚರ್ಚೆ ಮಾಡ್ಕೊಂಡು ಆ ಮಟೀರಿಯಲ್ಸ್ ಅವ್ರಿಗೆ ಸಪೋರ್ಟ್ ಮಾಡಿ ದೊಡ್ಡ ಪ್ರಮಾಣದಾಗ ಬಾರ್ಡರ್ ಮೇಲೆಲ್ಲ ಇಕ್ವಿಪ್ಮೆಂಟ್ಸ್ಗಳು ಹೋಗಬೇಕು. ಆ ಥರ ತಯಾರ ಮಾಡಿ ಸೈಂಟಿಸ್ಟ್ಗಳನ್ನ ತಯಾರು ಮಾಡಬೇಕು. ನಮ್ಮ ಸ್ಕೂಲ್ನಲ್ಲೂ ಸ್ಟೂಡೆಂಟನ್ನು ದೊಡ್ಡ ಇಂಪ್ರೂವ್ ಮಾಡ್ತಾ ಇದ್ದಾರೆ. ತಿಳ್ಕೊಬೇಕಿದ್ರಲ್ಲಿ ಎಲ್ಲ ಇದು ತಿಳ್ಕೊಂಡು, ಯಾಕಂದ್ರೆ ದೇಶ ಸಂರಕ್ಷಣೆ ಮಾಡೋದಕ್ಕೆ ಯಾವ ಇಕ್ವಿಪ್ಮೆಂಟ್ ಬೇಕು ಅದನ್ನು ತಯಾರು ಮಾಡಿಸ್ಬೇಕು. ಬರೋ ಅಲ್ಲಿಂದ ಹಂಬಲ ಏನಿದೆ ಮೊದಲು ಗೊತ್ತಾಗಿರ್ಬೇಕಾದ್ರೆ ನಮ್ಗೆ ಇಲ್ಲಿ ಈ ತರ ಈ ಭಾಗದಲ್ಲಿ ಹಂಬಲ ಆಗ್ಬೋದು ಅಂತ ನಿಮ್ಮಿಂದ ವಾಪಸ್ ಬಂದೆ. ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಪಾಕಿಸ್ತಾನ ಮೇಲಿನ ದಾಳಿಗೆ ಚೀನಾ ಪ್ರತಿಕ್ರಿಯೆ ಕೊಡ್ತಾ ಇದೆಯಂತೆ. ಚೀನಾದ ರಿಯಾಕ್ಷನ್, ಎರಡೂ ದೇಶಗಳು ಸಂಯಮವನ್ನ ಕಾಪಾಡಿಕೊಳ್ಬೇಕು, ಎರಡೂ ದೇಶಕ್ಕೆ ಶಾಂತಿ ಪಟ್ಟಣವನ್ನ ಮಾಡೋದಕ್ಕೆ ಬರ್ತಾ ಇದೆ ಬೇಸಿಕಲಿ ಚೀನಾ. ಎರಡೂ ದೇಶಗಳು ನೆರೆಹೊರೆಯ ದೇಶಗಳು, ನೇಬರಿಂಗ್ ಕಂಟ್ರೀಸ್ ಅವು. ಹಿಂಗೆಲ್ಲ ನೀವು ಗುದ್ದಾಡ್ಕೊಳ್ಬೇಡಿ, ಹಿಂಗೆಲ್ಲ ಒಬ್ರ ಮೇಲೆ ಒಬ್ರು ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಪಾಠ ಹೇಳ್ತಾ ಇರೋ ಪೊಸಿಷನ್ ಇರೋದು ಯಾರು? ಚೀನಾದ ಪೊಸಿಷನ್ಗಳು ಹೆಂಗ್ ಚೇಂಜ್ ಆಗ್ತಾ ಇದೆ ಮತ್ತು ಚೀನಾಗೂ ಕೂಡ ಹೆಂಗೆ ಅಡಕತ್ರಿಯ ಸಿಚುವೇಶನ್ ಅನ್ನೋದನ್ನ ಈಗಷ್ಟು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ.